ಲಿಂಗಾಯತ ಸಮಾವೇಶಕ್ಕೆ ಎಂಬಿ ಪಾಟೀಲ್ ಅವರು ಗೈರಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಕೇಳಿದಾಗ ಅವತ್ತು ನಮ್ಮ ವಿಜಯಪುರ ಜಿಲ್ಲೆಯ ವೃಕ್ಷಧಾನ್ ಇತ್ತು, ಹಾಗಾಗಿ ನಾನು ಅಧಿವೇಶನಕ್ಕೆ ಹೋಗೋದಕ್ಕಾಗಲಿಲ್ಲ. ಮತ್ತೊಂದು ದಿನ ಪ್ರಭಾಕರ್ ಕೋರೆ ಕಾರ್ಯಕ್ರಮ ಇತ್ತು, ಹಾಗಾಗಿ ಹೋಗೋದಕ್ಕಾಗಲಿಲ್ಲ ಅಧಿವೇಶನಕ್ಕೆ ಅಂತ ಸದಾಶಿವನಗರದಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಆಹ್ವಾನವನ್ನ ನೀಡಿದ್ರು, ಕರೆದಿದ್ರು, ನಾನು ಕೂಡ ಸಂದೇಶವನ್ನ ಕೊಟ್ಟು ಕಳುಹಿಸಿದ್ದೆ, ನನಗೆ ಬರೋದಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೆ ಅಂತ ಹೇಳಿದ್ದಾರೆ. ಲಿಂಗಾಯತ ಮಹಾ ಅಧಿವೇಶನಕ್ಕೆ ಗೈರಾಗಿದ್ದಾರೆ ಎಂಬಿ ಪಾಟೀಲ್. ಸೊ ಹಲವಾರು ಚರ್ಚೆಗಳಿಗೂ ಕೂಡ ಎಡೆ ಮಾಡಿಕೊಟ್ಟಿತ್ತು. ಲಿಂಗಾಯತ ಧರ್ಮದ ಒಬ್ಬ ಲಿಂಗಾಯತ ಸಮುದಾಯದ ಪ್ರಮುಖ ಸಚಿವರು ಆದಂತಹ ಎಂಬಿ ಪಾಟೀಲ್ ಅವರು ಯಾಕೆ ಹೋಗಲಿಲ್ಲ, ಏನಾದರೂ ವೈಮನಸ್ಸಿತ್ತ ಅಂತ. ಸೊ ಇದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಬೇರೆ ಕಾರ್ಯಕ್ರಮದಲ್ಲಿ ಬ್ಯುಸಿ ಆಗಿದ್ದೆ, ಹಾಗಾಗಿ ಹೋಗೋದಕ್ಕಾಗಲಿಲ್ಲ ಅಂದಿದ್ದಾರೆ. 50ನೇ ಮದುವೆ ವಾರ್ಷಿಕೋತ್ಸವ ಗೋವಾದಲ್ಲಿತ್ತು, ಮ್ಯಾರಥಾನ್ ಇತ್ತು. ನಾನು ಸಂದೇಶವನ್ನು ಕೊಡ್ತೀನಿ. ನಾನು ಹೇಳಿದ್ರೆ ನನಗೆ ಇನ್ವಿಟೇಷನ್ ಇದ್ದು, ನನಗೆ ಉದ್ಘಾಟಕರು ಹಾಕಿ, ನನಗೆ ಹೊರಗಿಟ್ಟಲ್ಲ, ನನ್ನ ಕಾರ್ಡ್ನಲ್ಲಿ ನನಗೂ ಉದ್ಘಾಟನೆ ಮಾಡಿ, ಜೆ ಎಚ್ ಪಟ್ಲ ವೇದಿಕೆ ನನ್ನಿಂದ ಉದ್ಘಾಟನೆ ಇತ್ತು, ಎಲ್ಲವೂ ಕೂಡ ಇತ್ತು. ನನಗೆ 23 ತಾರೀಕಿಗೆ ಒಂದು ಫಂಕ್ಷನ್ ಇತ್ತು, 24 ತಾರೀಕಿಗೆ ನಮ್ಮಲ್ಲೇ ವಿಜಯಪುರದಲ್ಲಿ ಮ್ಯಾರಥಾನ್ ಇತ್ತು. ಈ 2 ದಿವಸ, ಒಂದು ದಿವಸ ಪ್ರಭಾಕರ್ ಕೋರೆ ಫಂಕ್ಷನು, ಒಂದು ದಿವಸ ಹೀಗಾಗಿ ನಮಗೆ ಅಟೆಂಡ್ ಮಾಡಬೇಕು. 23ನೇ ತಾರೀಕಿಗೆ ಪ್ರಭಾಕರ್ ಕೋರೆ ಅವರ 50ನೇ ಮದುವೆ ವಾರ್ಷಿಕೋತ್ಸವ ಇತ್ತು. ಹೀಗಾಗಿ ನಾನು ಆ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಪರಿವಾರ ನಾನೆಲ್ಲ ಅಟೆಂಡ್ ಆಗಿದ್ದೆ. ಅದು ಗೋವಾದಲ್ಲಿತ್ತು. 24ಕ್ಕೆ ನಮ್ಮಲ್ಲಿ ಮ್ಯಾರಥಾನ್ ಇತ್ತು. ನಾನು ಸಂದೇಶವನ್ನು ಕೊಡ್ತೀನಿ. ನಾನು ಹೇಳಿದ್ರೆ ನನಗೆ ಇನ್ವಿಟೇಷನ್ ಇದ್ದು, ನನಗೆ ಉದ್ಘಾಟಕರು ಹಾಕಿ, ನನಗೆ ಹೊರಗಿಟ್ಟಲ್ಲ, ನನ್ನ ಕಾರ್ಡ್ನಲ್ಲಿ ನನಗೂ ಉದ್ಘಾಟನೆ ಮಾಡಿ, ಜೆ ಎಚ್ ಪಟ್ಲ ವೇದಿಕೆ ನನ್ನಿಂದ ಉದ್ಘಾಟನೆ ಇತ್ತು, ಎಲ್ಲವೂ ಕೂಡ ಇತ್ತು. ನನಗೆ 23 ತಾರೀಕಿಗೆ ಒಂದು ಫಂಕ್ಷನ್ ಇತ್ತು, 24 ತಾರೀಕಿಗೆ ನಮ್ಮಲ್ಲೇ ವಿಜಯಪುರದಲ್ಲಿ ಮ್ಯಾರಥಾನ್ ಇತ್ತು. ಈ 2 ದಿವಸ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.